ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಹೌದು, ನೀವು ಗೆಸ್ ಮಾಡಿದ್ದು ನಿಜ. ನಾನು ಇವತ್ತು ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಹೋಗ್ತಿದ್ದೀನಿ. ಅರುಣಾಚಲೇಶ್ವರ ದರ್ಶನದ ಗಿರಿ ಪ್ರದಕ್ಷಿಣೆಗೆ ಹೊರಟಿದ್ದೀನಿ. ಇದರ ಸಂಪೂರ್ಣ ಮಾಹಿತಿ ವಿವರಗಳೊಂದಿಗೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಸಂಧಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಇದೆ. ಆಲ್ರೆಡಿ ನಾನು ಬಸ್ಸು KSRTC ಹತ್ತಿ ಕುಳಿತಿದ್ದೀನಿ. ಇದು ನಾನು ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ ಹತ್ತಿದ್ದು. ಇಲ್ಲಿಂದ 1 hour ಕೂಡ ಬಸ್ ಇದೆ. ಇಲ್ಲಿಂದ 220 ರೂಪೀಸ್ ಕೊಟ್ಟು ಅರುಣಾಚಲಂ ಅಂದರೆ ತಿರುವಣ್ಣಾಮಲೈ ಇನ್ನೊಂದು 5 ಕಿಲೋಮೀಟರ್ ದೇವಸ್ಥಾನ ಇದ್ದಂಗೆ ಮೇನ್ ರೋಡಲ್ಲಿ ಈ ದೇವಸ್ಥಾನಕ್ಕೆ ಅಲ್ಲಿ ಸ್ಟಾಪ್ ಇದೆ. ಅಲ್ಲೇ ನಿಲ್ಲಿಸೋದು. ಇದು ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಲ್ಲ. ನೀವು ಅಲ್ಲಿಂದ ಆಟೋ ಮುಖಾಂತರ, ಶೇರಿಂಗ್ ಆಟೋದಲ್ಲಾದರೆ 50 ರೂಪೀಸ್ ಆಗುತ್ತೆ. ಆಟೋ ಮುಖಾಂತರ ನೀವು ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ಬೋದಾಗಿದೆ. ನೀವೀಗ ನೋಡ್ತಿದ್ದೀರ, ನಾನು ಆಟೋದಲ್ಲಿ ಹಿಂದಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಈ ಒಂದು ದೇವಸ್ಥಾನ ಗಣೇಶದ ಮೊದಲ ದೇವಸ್ಥಾನ ಹತ್ರ ಇಲ್ಲಿ ಬಿಡ್ತಾರೆ. ನೀವೀಗ ನೋಡ್ತೀರಾ, ಆಲ್ರೆಡಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದೆ. ರೈಟ್ ಸೈಡಲ್ಲಿ 1.25 ಕಿಲೋಮೀಟರ್ ನಡ್ಕೊಂಡು ಹೋದರೆ ದೇವಸ್ಥಾನದ ಮುಂಭಾಗಕ್ಕೆ ನಾವು ಹೋಗ್ತೀವಿ. ಈ ಒಂದು ದೇವಸ್ಥಾನದ ಮುಂಭಾಗಕ್ಕೆ ಹೋಗಿ ಅಲ್ಲಿ ಹಾಗೆ ಕಲ್ಯಾಣಿಲಿ ಒಂದು ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂಡು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ ಇಂದಿರಾ ಲಿಂಗವನ್ನು ನೀವು ನೋಡ್ತಿದ್ದೀರಾ. ನಾನು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನವನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದು ದೇವಸ್ಥಾನದ ದೇವರುಗಳನ್ನು ತೆಗಿಯೋಕ್ಕಾಗಲಿಲ್ಲ, ಅಂದರೆ ಅವಕಾಶ ಕೊಡಲಿಲ್ಲ. ಸೊ ನೀವೀಗ ನೋಡ್ತಿದ್ರೆ ಈ ಒಂದು ಬೋರ್ಡ್ನಲ್ಲಿ ಹೇಗೆ ಹೋಗಬೇಕು ಅನ್ನೋ ಪ್ರತಿಯೊಂದು ಸಂಪೂರ್ಣ ಮಾಹಿತಿಗಳು ರೋಡಲ್ಲಿ ನಿಮಗೆ ಖಂಡಿತ ಎಲ್ಲ ಕಡೆ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ಗಿರಿವಲಯಂ ಅಂದರೆ ಗಿರಿ ಪ್ರದಕ್ಷಿಣೆಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಅಲ್ಲಲ್ಲೇ ಬೋರ್ಡ್ ಮುಖಾಂತರ ನೋಡಿಕೊಂಡು ಎಲ್ಲ ದೇವಸ್ಥಾನಗಳು ಅಂದರೆ ಅಷ್ಟಲಿಂಗಗಳ ದರ್ಶನಗಳು ಕೂಡ ಮಾಡಿಕೊಂಡು ನೀವು ಒಂದು ಸುತ್ತು ಗಿರಿ ಪ್ರದಕ್ಷಿಣೆಯನ್ನು ಮಾಡ್ಬೋದಾಗಿದೆ. ತಮಿಳುನಾಡಿನ 2ನೇ ಅತಿ ದೊಡ್ಡ ಗೋಪುರವಾಗಿದ್ದು 217 ಅಂದರೆ 217 ಅಡಿ ಎತ್ತರವಾಗಿದೆ. ಹಾಗೆ 11 ಹಂತಗಳಿರುವಂತಹ ಈ ದೇವಸ್ಥಾನ ತುಂಬ ದೊಡ್ಡದಾದಂತಹ ದೇವಸ್ಥಾನ. ಇದರ ಗೋಪುರವನ್ನು ತಿರುಮಂಜನ ಗೋಪುರ ಅಂತ ಕೂಡ ಕರೀತಾರೆ. ಹಾಗೆ 4 ದಿಕ್ಕುಗಳಲ್ಲೂ ಕೂಡ 4 ಗೋಪುರಗಳನ್ನು ನಾವು ಕಾಣಬಹುದಾಗಿದೆ. ಹಾಗೆ ರಮಣ ಮಹರ್ಷಿಗಳು ತಪಸ್ಸಿನಿಂದ ಅನುಗ್ರಹ ಪಡೆದಂತಹ ಸ್ಥಳ ಇದಾಗಿರುವಂಥದ್ದು. ಹಾಗೆ ತುಂಬಾ ಪಾವಿತ್ರತೆಯಿಂದ ಕೂಡಿರುವಂತಹ, ತುಂಬ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಜಾಗ ಕೂಡ ಹೌದು. ಸುಮಾರು ಎಲ್ಲ ಲಿಂಗಗಳನ್ನು ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ನೀವೀಗ ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡ್ತಿದ್ದೀರಾ. ನನ್ನ ಪ್ರಯತ್ನ ಮಾಡಿರೋದಕ್ಕೆ ನೀವು ಈ ವಿಡಿಯೋ ನೋಡಿದ್ರೆ ಖಂಡಿತ ಶೇರ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಇರುತ್ತೆ. ದಯವಿಟ್ಟು ಗಿರಿ ಪ್ರದಕ್ಷಿಣೆ ಯಾವಾಗ ಮಾಡಬೇಕು ಅನ್ನೋದನ್ನ ಖಂಡಿತ ತಿಳ್ಕೊಂಡು ಮಾಡಿ. ಯಾಕೆಂದರೆ ಎಲ್ಲ ಟೈಮಲ್ಲೂ ಗಿರಿ ಪ್ರದಕ್ಷಿಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಖಂಡಿತ ಏನು ಹುಣ್ಣಿಮೆಯ ದಿನ ಮಧ್ಯರಾತ್ರಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 2:30 ಅಥವಾ 3 ಗಂಟೆ ಟೈಮಲ್ಲಿ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ರೆ ಸುಮಾರು ನಮಗೆ 5 ಗಂಟೆಗಳ ಕಾಲ ಗಿರಿ ಪ್ರದಕ್ಷಿಣೆನ ಮುಕ್ತಾಯ ಮಾಡಿದ್ವಿ. ಕೆಲವರಿಗೆ 6 ಗಂಟೆ, ಕೆಲವರಿಗೆ 8 ಗಂಟೆ ಅಲ್ಲಲ್ಲೇ ಕೂತು ಬರ್ತಾರೆ. ಅವ್ರಿಗೆಲ್ಲ 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನನಗೆ ಆಲ್ಮೋಸ್ಟ್ ನಾನು ಟ್ರೆಕ್ಕಿಂಗ್ ಮಾಡೋದ್ರಿಂದ, ನಾನು ಸ್ವಲ್ಪ ಫಾಸ್ಟಾಗಿ ನಡೆಯೋದ್ರಿಂದ 5 ಗಂಟೆಯಲ್ಲಿ ಗಿರಿ ಪ್ರದಕ್ಷಿಣೆ ಸಂಪೂರ್ಣವಾಗಿ ಮಾಡಿದ್ದೀನಿ. ಹಾಗೆ ಎಲ್ಲ ಅಷ್ಟಲಿಂಗಗಳನ್ನು ತೋರಿಸುವ ಪ್ರಯತ್ನ ಕೂಡ ಮಾಡಿದ್ದೀನಿ. ಹಾಗೆ ಇಲ್ಲಿನ ಇತಿಹಾಸ ಅಂತೂ ತುಂಬಾ ಚೆನ್ನಾಗಿದೆ. ಅದು ನೆಕ್ಸ್ಟು ಟೈಮ್ ನಾನು ಗಿರಿ ಪ್ರದಕ್ಷಿಣೆ ಮಾಡೋಕೆ ಹೋದಾಗ ಪ್ರತಿಯೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೇನೆ. ಹಾಗೆ ಭಾರತದ ಅತಿ ದೊಡ್ಡ ಶಿವನ ದೇವಾಲಯವಾಗಿದ್ದು ಪಂಚಭೂತ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಅಗ್ನಿ ಕ್ಷೇತ್ರವಾಗಿದೆ. ಹಾಗೆ ಗಿರಿವಲಯಂ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಏನು ಇಷ್ಟಾರ್ಥಗಳು, ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನೆನೆಸ್ಕೊಂಡು ನೆನೆಸ್ಕೊಳ್ತಾ ಶಿವನನ್ನು ಧ್ಯಾನ ಮಾಡ್ತಾ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿ ಈ ನೋಡ್ತಿದ್ದೀರಲ್ಲ, ಈ ಬೆಟ್ಟದ ಸುತ್ತ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಹಾಗೆ 3 ಸಲ ಅಂದರೆ 3 ಹುಣ್ಣಿಮೆಯ ದಿನ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋದರೆ ನಾವು ಅಂದುಕೊಂಡಂತಹ ಕೆಲಸಗಳು, ಅಂದುಕೊಂಡ ಆಸೆಗಳು, ನಮ್ಮ ಕನಸುಗಳೆಲ್ಲ ಈಡೇರುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ಸುಮಾರು ಜನರ ಬಾಯಲ್ಲಿ ಕೇಳಿದ್ದೀನಿ, ಇಲ್ಲಿ ಬಂದರೆ ನಮ್ಗೆ ತುಂಬಾ ಒಳ್ಳೆಯದಾಯಿತು, ನಾನು ಅಂದ್ಕೊಂಡ ಕೆಲಸಗಳು, ಎಷ್ಟೋ ಕಷ್ಟಗಳು ಈಡೇರಿತು, ನಮ್ಮದೆಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಯಿತು ಅಂತ ಸುಮಾರು ಜನರ ಬಾಯಲ್ಲಿ ಕೇಳಿದ್ದೀನಿ. ಸುಮಾರು ಜನ ಬರ್ತಾರೆ ಕರ್ನಾಟಕ, ಆಂಧ್ರ, ತಮಿಳುನಾಡಿಂದ. ಇಲ್ಲಂತೂ ತುಂಬಾ ನಿಜಕ್ಕೂ ಹೇಳ್ತಿದ್ದೀನಿ, ತುಂಬ ಜನರು ಬಂದು ನಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಆಯಿತು ಅನ್ನೋ ಸುಮಾರು ಜನರ ಬಾಯಲ್ಲಿ ನಾನು ಕೇಳಿದ್ದೀನಿ. ನಾನು ಕೂಡ ಒಂದು ಆಸೆ ಕನಸನ್ನು ಇಟ್ಕೊಂಡು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಆಗ್ತಿದ್ದೀನಿ. ಹಾಗೆ ಇನ್ನೂ ಈ ಒಂದು ಸಲ ಆಗಿದೆ, ಇನ್ನೂ 2 ಸಲ ಬರಬೇಕು. ಅದೇ ರೀತಿ
ನಾವು ಹುಣ್ಣಿಮೆಯ ದಿನ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಕೂಡ ಇಲ್ಲಿ ಖಂಡಿತ ಹೇಳ್ತಾರೆ. ಆಲ್ರೆಡಿ ನೋಡ್ತಿದ್ದೀರಾ, ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ, ನೈಋತ್ಯಲಿಂಗ ಈ ಅಷ್ಟಲಿಂಗಗಳನ್ನು ಸಂಪೂರ್ಣವಾಗಿ ಸುತ್ತಿ ಗಿರಿ ಪ್ರದಕ್ಷಿಣೆ ಮುಗಿದಾಯಿತು. ಸೊ ಆಲ್ರೆಡಿ ನೋಡ್ತಿದ್ದೀರಾ, ದೇವಸ್ಥಾನ ಹತ್ರ ಬಂದಾಯಿತು. ಇದೇ ಥರದ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಆಶೀರ್ವದಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಒಳ್ಳೆ ದೇವಸ್ಥಾನವನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.